ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ವ್ಯವಹಾರ ಮತ್ತು ಪ್ರೊಫೆಷನ್ ಇಂದ ಬರುವಂಥ ಆದಾಯದ ಮೇಲೆ ಹೇಗೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾವು ವ್ಯವಹಾರ ಎಂದರೇನು ಮತ್ತು ಪ್ರೊಫೆಷನ್ ಅದರ ಮೀನಿಂಗನ್ನು ತಿಳ್ಕೊಬೇಕಾಗುತ್ತೆ. ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ವ್ಯವಹಾರದಿಂದ ಬರುವಂಥ ಆದಾಯ ಮತ್ತು ಅದರ ಮೇಲೆ ಏನು ಟ್ಯಾಕ್ಸನ್ನು ಸರ್ಕಾರ ಕಲೆಕ್ಟ್ ಮಾಡುತ್ತೆ, ಇದು ಬೇರೆ ಸೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಬಿಗ್ಗೆಸ್ಟ್ ಸೋರ್ಸ್ ಆಗಿರುತ್ತೆ, ದೊಡ್ಡ ಸೋರ್ಸ್ ಆಗಿರುತ್ತೆ. ಅಂದರೆ ಇನ್ಕಮ್ ಫ್ರಮ್ ಸ್ಯಾಲರಿ ಆಗಿರ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಆಗಿರ್ಬೋದು, ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗಿರ್ಬೋದು. ಈ ಎಲ್ಲ ಸೋರ್ಸ್ಗಳಿಂದ ಏನು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟ್ಯಾಕ್ಸ್ ಬರೋದು ಯಾವುದು ಅಂದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 28 44D ತನಕ ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಬಗ್ಗೆ ಮಾಹಿತಿ ಸಿಗುತ್ತೆ. ನಾವು ಹೇಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ವ್ಯವಹಾರ ಅಂದರೆ ಬಿಸ್ನೆಸ್ ಅಂದರೆ ಏನು, ವಾಟ್ ಈಸ್ ಬಿಸ್ನೆಸ್? ಬಿಸ್ನೆಸ್ ಗೊತ್ತಿರೋ ಹಾಗೇ ಒಂದು ಟ್ರೇಡ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟೀಸ್ ಅಥವಾ ಯಾವುದೇ ಒಂದು ವ್ಯವಹಾರ, ಎನಿ ಬಿಸ್ನೆಸ್ ವಿಚ್ ಆರ್ ಎಂಗೇಜ್ಡ್ ಇನ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಎ ಪ್ರಾಡಕ್ಟ್, ಒಂದು ವಸ್ತುವಿನ ಉತ್ಪಾದನೆ, ಮಾರಾಟ, ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ, ಟ್ರಾನ್ಸಾಕ್ಷನ್ಸ್ಗಳಿಗೆ ವ್ಯವಹಾರ ಅಂತ ಕರಿತೀವಿ. ಇಲ್ಲಿ ಇಟ್ ಮೀನ್ಸ್ ಎ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಎ ಪ್ರಾಡಕ್ಟ್ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಎ ಪ್ರಾಡಕ್ಟ್ ಟು ಮೇಕ್ ಸರ್ಟನ್ ಅಮೌಂಟ್ ಆಫ್ ಪ್ರಾಫಿಟ್. ಲಾಭ ಗಳಿಸುವ ಉದ್ದೇಶದಿಂದ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಅದರ ಮಾರಾಟದಲ್ಲಿ ಇನ್ವಾಲ್ವ್ ಆಗಿದರೆ ಅದಕ್ಕೆ ನಾವು ವ್ಯವಹಾರ ಅಂತ ಕರಿತೀವಿ. ಸೊ ಒಂದು ವ್ಯವಹಾರ ಸಂಸ್ಥೆ ಅಂದರೆ ಒಂದು ವಸ್ತುನ ಉತ್ಪಾದನೆ ಮಾಡ್ಬೋದು ಅಥವಾ ವಸ್ತುನ ಪರ್ಚೇಸ್ ಮಾಡಿ ಮಾರಾಟ ಮಾಡ್ಬೋದು. ಹಾಗೆ ಮಾರಾಟ ಮಾಡುವಾಗ ಅವರು ಒಂದು ಲಾಭನ ಗಳಿಸ್ತಾರೆ. ಆ ಲಾಭದ ಮೇಲೆ ಏನಾಗುತ್ತೆ, ಟ್ಯಾಕ್ಸನ್ನು ಚಾರ್ಜ್ ಮಾಡಲಾಗುತ್ತದೆ. ಪ್ರೊಫೆಷನ್, ವೃತ್ತಿ ಅಂತಂದರೆ ದ ಆ್ಯಕ್ಟಿವಿಟೀಸ್ ಆಫ್ ಅರ್ನಿಂಗ್ ಲೈವ್ಲಿಹುಡ್ ವಿಚ್ ರಿಕ್ವೈರ್ಸ್ ಇಂಟೆಲೆಕ್ಚುವಲ್ ಸ್ಕಿಲ್ ಆರ್ ಮ್ಯಾನ್ಯುವಲ್ ಸ್ಕಿಲ್. ಒಬ್ಬ ವ್ಯಕ್ತಿ ತನ್ನ ನಾಲೆಡ್ಜ್, ಸ್ಕಿಲ್ ಮತ್ತು ಜ್ಞಾನನ ಬಳಸಿ ಆದಾಯನ ಗಳಿಸ್ಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಲಾಯರ್ ಅಂದರೆ ಒಂದು ಲಾಯರ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ನಂತರ ತನ್ನ ಸ್ವಂತ ಶಾಪನ್ನು ಇಟ್ಕೊಂಡ್ಬಿಟ್ಟು ಒಂದು ಫೀಸನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ಪ್ರೊಫೆಷನ್ ಆಗಿ ವೃತ್ತಿ ವ್ಯವಹಾರನ ಆತ ಮಾಡ್ತಾನೆ. ಸೊ ಈ ವೃತ್ತಿ ವ್ಯವಹಾರದಲ್ಲಿ ಕೆಲವೊಂದು ಬಿಸ್ನೆಸ್ ಥರನೇ ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತು ಅವನಿಗೆ ಲಾಭ ಕೂಡ ಬರುತ್ತೆ. ಡಾಕ್ಟರ್, ಆಡಿಟರ್, ಚಾರ್ಟರ್ಡ್ ಅಕೌಂಟೆಂಟ್, ಇಂಜಿನಿಯರ್, ಇವರೆಲ್ಲ ಪ್ರೊಫೆಷನ್ ಇದಕ್ಕೆ ಬರ್ತಾರೆ. ಸೊ ಅವರು ನಡೆಸುವಂಥ ವ್ಯವಹಾರ ಅಥವಾ ವೃತ್ತಿ ವ್ಯವಹಾರ ಮತ್ತು ಗಳಿಸುವಂಥ ಪ್ರಾಫಿಟ್ ಅಥವಾ ಸರ್ಪ್ಲಸ್, ಇದನ್ನು ಗಣನೆಗೆ ತೆಗೆದುಕೊಂಡು ಟ್ಯಾಕ್ಸನ್ನು ಚಾರ್ಜ್ ಮಾಡಲಾಗ್ತದೆ. ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ವ್ಯವಹಾರ, ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ನೋಡೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂದರೆ ಒಂದು ವ್ಯಾವಹಾರಿಕ ಸಂಸ್ಥೆಯವರು ಮೊದಲನೇದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ನಮಗೆಲ್ಲ ಗೊತ್ತಿರೋ ಹಾಗೇ ಡೆಬಿಟ್ ಸೈಡ್ ಎಕ್ಸ್ಪೆನ್ಸನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಕ್ರೆಡಿಟ್ ಸೈಡ್ ಆದಾಯನ ಮೇಂಟೈನ್ ಮಾಡ್ತಾರೆ, ಆದಾಯನ ಬರೀತಾರೆ. ಸೊ ಫೈನಲ್ ಆಗಿ ಏನು ಬರುತ್ತೆ ಅಂದರೆ ಒಂದು ಪ್ರಾಫಿಟನ್ನು ತೋರಿಸ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ವ್ಯಾವಹಾರಿಕ ಸಂಸ್ಥೆಯವರು ಸಂಪೂರ್ಣ ವ್ಯವಹಾರಕ್ಕೆ ಸಂಬಂಧಪಟ್ಟ ಟ್ರಾನ್ಸಾಕ್ಷನನ್ನೇ ಬರಿಬೋದು ಅಥವಾ ವ್ಯವಹಾರಕ್ಕೆ ಸಂಬಂಧ ಇಲ್ಲದ ಟ್ರಾನ್ಸಾಕ್ಷನ್ಸನ್ನ ಅಲ್ಲಿ ಬರಿಬೋದು. ಆಗ ಏನು ಮಾಡಬೇಕು ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಲಾಭನ ಕಡಿಮೆ, ವ್ಯವಹಾರಕ್ಕೆ ಸಂಬಂಧ ಇಲ್ಲದ ಎಕ್ಸ್ಪೆನ್ಸ್ಗಳನ್ನು ತೋರಿಸಿದ್ರೆ ಲಾಭ ಕಡಿಮೆ ಬರುತ್ತೆ, ಅಥವಾ ವ್ಯವಹಾರಕ್ಕೆ ಸಂಬಂಧ ಇಲ್ಲದ ಇನ್ಕಮನ್ನು ತೋರಿಸಿದ್ರೆ ಲಾಭ ಕಡಿಮೆ ಕಡಿಮೆ ತೋರಿಸೋ ಉದ್ದೇಶ ಬರ್ಬೋದು. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಹೊಸದಾಗೇ ಪ್ರಾಫಿಟನ್ನು ಅಥವಾ ಇನ್ಕಮನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಹಾಗಾಗಿ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್, ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ಫಸ್ಟ್ ನಾವು ನೋಡ್ಕೊಳ್ಬೇಕು. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಥವಾ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್
ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತಂದರೆ ತನ್ನ ಮನೆಗೆ ಖರ್ಚು ಮಾಡಿರ್ತಕ್ಕಂಥ ಕೆಲವೊಂದು ಎಕ್ಸ್ಪೆನ್ಸ್ಗಳನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸಿರ್ಬೋದು. ಇದು ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಹಾಗೆಯೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡು ಆದಾಯವಾಗಿ ತೋರಿಸ್ಬೋದು, ಅದು ಕೂಡ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಈ ಅಲೌಡ್ ಮತ್ತು ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ಗಳನ್ನು ಕನ್ಸಿಡರ್ ಮಾಡಿ ನಾವು ಹೊಸ ಇನ್ಕಮನ್ನು ಕಂಡುಹಿಡಿಬೇಕಾಗುತ್ತೆ. ಹಾಗೆ ಕಂಡುಹಿಡಿರುವಂಥ ಫಾರ್ಮೆಟ್ ಹೇಗಿದೆ ಅಂದರೆ, ಫಸ್ಟ್ ಪ್ರೊಫಾರ್ಮಾ ಆಫ್ ಕಾಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಈ ಪ್ರಾಫಿಟನ್ನು ಕನ್ಸಿಡರ್ ಮಾಡಿ ಟ್ಯಾಕ್ಸನ್ನು ಚಾರ್ಜ್ ಮಾಡೋಲ್ಲ, ಬದಲಾಗಿ ಹೊಸದಾಗಿಯೇ ಪ್ರಾಫಿಟನ್ನು ಕಂಡುಹಿಡ್ಕೊಳ್ಬೇಕು. ಹೇಗೆ ಕಂಡುಹಿಡಿಯೋದು? ಇಲ್ಲಿ ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಪ್ರಕಾರ ನಾವು ಹೊಸದಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ನೆಟ್ ಪ್ರಾಫಿಟ್ ಹ್ಯಾಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಸ್ಟ್ ಏನು ತೊಗೊಳ್ಬೇಕು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನೆಟ್ ಪ್ರಾಫಿಟನ್ನು ತೊಗೊಳ್ಬೇಕು. ಅದಕ್ಕೆ ಆ್ಯಡ್ ಎಕ್ಸ್ಪೆನ್ಸಸ್ ಡಿಸ್ಅಲೌಡ್ ಬಟ್ ಡೆಬಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಯಾವ ಎಕ್ಸ್ಪೆನ್ಸನ್ನು ಡಿಸ್ಅಲೌಡ್ ಮಾಡಿದ್ದಾರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಮಾಡಿದರೆ ಅದನ್ನು ನೆಟ್ ಪ್ರಾಫಿಟಿಗೆ ಆ್ಯಡ್ ಮಾಡಬೇಕು. ಕೆಲವೊಂದಿಷ್ಟನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಮೊದಲನೇದಾಗಿ ನೋಡೋಣ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಗೊತ್ತಿರ್ಬೋದು. ಸ್ವಂತ ಮನೆ ಖರ್ಚು ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸ್ಗಳನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೇಂಟೈನ್ ಮಾಡಿದರೆ ಬರೆದಿದ್ರೆ ಅದು ಡಿಸ್ಅಲೌಡ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂದರೆ ಸೇಲ್ಸ್ ಟ್ಯಾಕ್ಸನ್ನು ಬರೆದ್ರೆ ಅಲೌಡ್. ಸೇಲ್ಸ್ ಟ್ಯಾಕ್ಸ್ ಬಿಟ್ಟು ಬೇರೆ ಯಾವುದೇ ಟ್ಯಾಕ್ಸ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಿದರೆ, ಡೆಬಿಟ್ ಸೈಡ್ ಮೆನ್ಷನ್ ಮಾಡಿದರೆ ಅದು ಡಿಸ್ಅಲೌಡ್. ಇನ್ಕಮ್ ಟ್ಯಾಕ್ಸ್ ಇಸ್ ಡಿಸ್ಅಲೌಡ್. ಡೊನೇಷನ್ಸ್, ದಾನ ಧರ್ಮ, ಡೊನೇಷನ್ಸ್ಗಳನ್ನು ಮೇಂಟೈನ್ ಮಾಡಿದರೆ ಅದು ಡಿಸ್ಅಲೌಡ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಯಾವುದೋ ಒಂದು ಮಷಿನ್ ಪರ್ಚೇಸ್ ಮಾಡಿ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ, ಬಟ್ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಆರ್ ಡಿಸ್ಅಲೌಡ್ ಅಥವಾ ಇನ್ಅಡ್ಮಿಷಬಲ್. ದೆನ್ ಪೇಟೆಂಟ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡೆಪ್ರಿಸಿಯೇಷನ್, ಗಿಫ್ಟ್, ಫ್ಯಾಮ್ಲಿಗೆ ಗಿಫ್ಟ್ ಕೊಟ್ಟರೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಬೇರೆ ಯಾರಿಗೆ ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದರೆ ಡಿಸ್ಅಲೌಡ್. ಯಾವುದೇ ಪೇಮೆಂಟ್ಸನ್ನು ₹10,000 ಆ್ಯಂಡ್ ಎಬೋವ್ ಕ್ಯಾಶಲ್ಲಿ ಮಾಡಿದರೆ ಅದು ಡಿಸ್ಅಲೌಡ್ ಎಕ್ಸ್ಪೆನ್ಸ್, ಚೆಕ್ಕಲ್ಲೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಪರ್ಸ್ನಲ್ ಎಕ್ಸ್ಪೆನ್ಸ್, ಯಾವುದೇ ವೈಯಕ್ತಿಕ ಎಕ್ಸ್ಪೆನ್ಸ್ಗಳನ್ನು ಮೆನ್ಷನ್ ಮಾಡಿದರೆ ಅದು ಡಿಸ್ಅಲೌಡ್. ಡ್ರಾಯಿಂಗ್ಸ್ ಆಫ್ ಪಾರ್ಟ್ನರ್ಸ್, ವ್ಯಾವಹಾರಿಕವಾಗಿ ಡ್ರಾಯಿಂಗ್ಸ್ ಇದ್ದರೆ ಅಮೌಂಟನ್ನು ಡ್ರಾ ಮಾಡಿದರೆ ಅಲೌಡ್, ಬಟ್ ಪಾರ್ಟ್ನರ್ಸ್ಗಳು ಡ್ರಾ ಮಾಡಿದ್ರೆ ಡಿಸ್ಅಲೌಡ್. ಪೆನಾಲ್ಟೀಸ್, ಯಾವುದೇ ಪೆನಾಲ್ಟಿ ಫೈನ್ ಕಟ್ಟಿದರೆ ಅದು ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಹಾಗೆಯೇ ಕಾಂಟ್ರಿಬ್ಯೂಷನ್ ಟು ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟಿದ್ರೆ ಅದು ಕೂಡ ಡಿಸ್ಅಲೌಡ್. ಎನಿ ಪ್ರಾವಿಷನ್ಸ್ ಆ್ಯಂಡ್ ರಿಸರ್ವ್ಸ್, ಯಾವುದೇ ಪ್ರಾವಿಷನ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ವಾಟ್ ಎವರ್, ಯಾವುದೇ ಪ್ರಾವಿಷನ್ ಮತ್ತು ರಿಸರ್ವ್ಸ್ ಇದೆಲ್ಲ ಕೂಡ ಡಿಸ್ಅಲೌಡ್. ಬ್ಯಾಡ್ ಡೇಟ್ಸ್ ಅಲೌಡ್ ಇದೆ, ಬಟ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್ಸ್ ಇಸ್ ಡಿಸ್ಅಲೌಡ್. ದೆನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಸ್ವಂತ ಕಟ್ಕೊಳ್ಳೋದು, ಅದನ್ನು ಅಲ್ಲೇನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಿದರೆ ಅದು ಡಿಸ್ಅಲೌಡ್. ದೆನ್ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಬ್ಯಾಡ್ ಡೇಟ್ ರಿಸರ್ವ್ಸ್, ಸೇಲ್ ಆಫ್ ಕಾರ್, ಸ್ಯಾಲರಿ ಆಫ್ ಪ್ರೊಪ್ರೈಟರ್, interest on capital, advance payments, gratuity, bribe to police, past losses, speculation losses, loss by theft, difference in trial balance. ಇದಿಷ್ಟು ನಾರ್ಮಲ್ ಆಗಿ ಬರುವಂಥ ಎಕ್ಸ್ಪೆನ್ಸ್ಗಳು ಮತ್ತು ಇದು ಡಿಸ್ಅಲೌಡ್ ಇರುತ್ತೆ. ಸೊ ಇದನ್ನು ಏನು ಮಾಡಬೇಕು ಅಂದರೆ ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು. ಬಂದಿರತಕ್ಕಂಥ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಕಾಲಮಲ್ಲಿ ಬರೀಬೇಕು. ದೆನ್ ಅದಕ್ಕೆ ಆ್ಯಡ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕೆಲವೊಂದು ಇನ್ಕಮ್ಸ್ಗಳನ್ನು ಕ್ರೆಡಿಟ್ ಸೈಡ್ ಬರೀಬೇಕು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಬಟ್ ಆತ ಬರೆದಿರೋದಿಲ್ಲ, ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ಇಟ್ಟಿರ್ತಾನೆ. ಸೊ ಅಂಥವಿದ್ರೆ ಕೂಡ ಆ್ಯಡ್ ಮಾಡಬೇಕು. ಇನ್ಕಮ್ ಸೈಡ್ ಬರ್ತಕ್ಕಂಥ ಯಾವುದೇ ಇನ್ಕಮ್ಸ್ಗಳನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ, ಮೆನ್ಷನ್ ಮಾಡದೇ ಇದ್ದ ಸಂದರ್ಭದಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸನ್ನು ಈಗ ಬಂದಿರತಕ್ಕಂಥ ಬ್ಯಾಲೆನ್ಸ್ಗೆ ಆ್ಯಡ್ ಮಾಡಿ ಮತ್ತು ಎಕ್ಸ್ಟ್ರಾ ಬ್ಯಾಲೆನ್ಸ್ ಬರೀಬೇಕು. ದೆನ್ ಲೆಸ್, ಯಾವುದನ್ನು ಕಳಿಬೇಕು ಅಂದರೆ ಇನ್ಕಮ್ಸ್ ಕ್ರೆಡಿಟೆಡ್ ಬಟ್ ಫ್ರಮ್ ಅದರ್ ಹೆಡ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದರೆ ಬೈ ಸೈಡ್ ಕೆಲವೊಂದು ಇನ್ಕಮ್ಸ್ಗಳನ್ನು ಮೆನ್ಷನ್ ಮಾಡಿರ್ತಾನೆ. ಆ ಇನ್ಕಮ್ಸ್ ಯಾವುದು ಅಂದರೆ ಬಿಸ್ನೆಸ್ ಹೆಡ್ಡಲ್ಲಿ ಬರೋದಿಲ್ಲ, ಬೇರೆ ಹೆಡ್ಡಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಮೌಂಟ್ ಮೆನ್ಷನ್ ಮಾಡಿದರೆ ಅದು ಡಿಸ್ಅಲೌಡ್ ಇನ್ಕಮ್ಸ್ ಆಗುತ್ತೆ, ಇಲ್ಲಿ ಲೆಸ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡೇ ಇದೆ, ಬಟ್ ಇನ್ಕಮ್ ಟ್ಯಾಕ್ಸ್
ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ನಾಟ್ ಅಲೌಡ್ ಮಾಡಿದರೆ ಲೆಸ್ ಮಾಡಬೇಕಾಗುತ್ತೆ. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇನ್ಕಮ್ ಫ್ರಮ್ ಅದರ್ ಹೆಡ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಬರುತ್ತೆ, ಅದು ಮೆನ್ಷನ್ ಮಾಡಿದರೆ ಡಿಸಲ್ಲೌಡ್. ದೆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್, ಅದು ಕೂಡ ಡಿಸಲ್ಲೌಡ್. ದೆನ್ ಗಿಫ್ಟ್ ಅಂದರೆ ಇನ್ಕಮ್ ಆಗಿ ಬಂದಿದ್ರೆ ಅದು ಕೂಡ ಡಿಸಲ್ಲೌಡ್. ಇದನ್ನು ಲೆಸ್ ಮಾಡಬೇಕಾಗುತ್ತೆ, ಬಂದಿರತಕ್ಕಂಥ ಬ್ಯಾಲೆನ್ಸನ್ನು ಬರಿಬೇಕು. ಲಾಸ್ಟಿಗೆ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕೆಲವೊಂದು ಪ್ಯೂರ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಇರುತ್ತೆ, ಪ್ಯೂರ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಅದು ಅಲೌಡ್ ಎಕ್ಸ್ಪೆನ್ಸ್ ಇರುತ್ತೆ, ಆದರೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡು ತೋರಿಸಿರೋದಿಲ್ಲ, ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಆ ಥರ ಏನಾದರೂ ಎಕ್ಸ್ಪೆನ್ಸ್ಗಳಿದ್ದರೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಅಡ್ಜಸ್ಟ್ಮೆಂಟ್ ಆದ ನಂತರ ಫೈನಲ್ ಆಗಿ ಬರುವಂಥದ್ದೇ ಈ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಹೊಸ ಪ್ರಾಫಿಟ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್. So once again let us look at the format. First one is we have to take net profit as per the profit and loss account, add expenses disallowed but debited to the profit and loss account, then add incomes, business incomes not credited to the profit and loss account, less incomes credited but from other heads, then less expenses not debited to the profit and loss account. So final answer is taxable income from business. Thank you.